ಶ್ರೀ ಗುರುಭ್ಯೋ ನಮಃ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡಲಿಂದೊಡಲ ತೋರಿ ಎನ್ನ ಬಡತನವ ಬಿನ್ನಯಿಸುವೆ. ಒಡೆಯ ಮಹಾದಾಣಿ ಕೂಡಲ ಸಂಗಮ ದೇವನಿಗೆ ಶರಗೊಡ್ಡಿ ಬೇಡುವೆ. ಆರಂಭದಲ್ಲಿ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರನ್ನ, ಪಂಚ ಆಚಾರ್ಯರನ್ನು 12ನೇ ಶತಮಾನದಲ್ಲಿ ಭುವಿಯಲ್ಲಡಗಿರುವಂಥ ಅಜ್ಞಾನವನ್ನು ಹೊಡೆದೋಡಿಸಿ ಸುಜ್ಞಾನದ ಮಹಾಬೆಳಕನ್ನು ಚೆಲ್ಲಿರುವಂತಹ ಬಸವಾದಿಯ ಪ್ರಮಥಗಣಗಳಿಗೆಲ್ಲ ಶರಣೆಂದು, ಆದಿನಿರಂಜನ ಜಗದ್ಗುರು ಮದನಾದಿ ಯಡಿಯೂರಿನ ತೋಂಟದ ಸಿದ್ಧಲಿಂಗೇಶ್ವರರನ್ನು ಧ್ಯಾನಿಸಿಕೊಂಡು 20ನೇ ಶತಮಾನದಲ್ಲಿ ಬತ್ತು ಹೋಗುವಂಥ ಸಮಾಜವನ್ನು ಧರ್ಮದ ನೀರನ್ನು ಎರೆದು ಬಿತ್ತಿರುವಂತಹ ಕಾರಣಿಕ ಯುಗ ಪುರುಷ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಅಪ್ಪಂಗಳವರ ಗದ್ದುಗೆಗೆ ಹಣೆಯಣ್ಣ ಮಣಿದು ಅರಮನೆಯಲ್ಲಿದ್ದಂಥ ಸಂಗೀತವನ್ನು ಗುರುಮನೆಗೆ ತಂದುಕೊಟ್ಟು ನಮ್ಮಂಥ ಸಾವಿರಾರು ಅಂಧ, ಅನಾಥ, ಅಂಗವಿಕಲ ಮಕ್ಕಳಿಗೆ ಆಶ್ರಯದಾತರಾಗಿದ್ದು, ಗುರುವಿನ ಗುರು, ಶ್ರೇಷ್ಠ ಗುರು, ಪರಮಗುರು, ಗದುಗಿನ ಚಿಜ್ಯೋತಿ ಲಿಂಗೈಕ್ಯ ಪಂಡಿತ ಪಂಚಾಕ್ಷರ ಗುರುವರ್ಯರ ಪರಮ ಕರ್ತೃ ಗದ್ದಿಗೆಗೂ ಕೂಡ ಕೋಟಿ ಕೋಟಿ ನಮನವನ್ನು ಸಲ್ಲಿಸುತ್ತಾ, ನಡೆದಾಡುವ ದೇವರು, ಮಾತನಾಡುವ ದೇವರು, ಭೂಲೋಕದ ಭಗವಂತ, ಅಂಧ ಅನಾಥರ ತಂದೆ, ದೀನ ದಲಿತರ ಬಂಧು, ಸಂಗೀತದ ಜಗದ್ಗುರುಗಳು, ತುಲಾಭಾರಗಳ ಚಕ್ರವರ್ತಿಗಳು ಆಗಿರುವಂತಹ ಪೂಜ್ಯ ಪುಟ್ಟರಾಜ ಗುರುವರ್ಯರನ್ನು ಭಕ್ತಿಪೂರ್ವಕವಾಗಿ ಋಣ್ಮಂದಿರದೊಳಗೆ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ, ಚರಿತ್ರಾನಾಯಕರಾಗಿರುವಂತಹ ಬಾಗಿ ಬಂದ ಭಕ್ತರ ಕಷ್ಟಗಳನ್ನು ಕಳೆಯುತ್ತಾ, ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ, ನೆನೆದವರ ಮನೆಯೊಳಗ ಸದಾವಕಾಲ ನೆಲೆ ನಿಂತು ಅವರ ನೆರಳಿನಂತೆ ಅವರ ಸಂಸಾರವನ್ನು ಕಾಯುತ್ತಾ ಬಂದಿರುವಂಥ ಮಹಾತ್ಮ ಚರಿತ್ರಾನಾಯಕರಾಗಿರುವಂಥ ಶ್ರೀ ಶಟಸ್ಥಲ ಬ್ರಹ್ಮಿ ಚನ್ನಬಸವೇಶ್ವರ ತಾತನವರ ಪರಮ ಪವಿತ್ರವಾಗಿರುವಂತಹ ಮಹಾಪುರಾಣದ ಗ್ರಂಥಕ್ಕೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಗೈಯುತ್ತಾ, ಶ್ರೀಮಠದ ಒಡೆಯರು, ವಯೋವೃದ್ಧರು, ಜ್ಞಾನವೃದ್ಧರು, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪರಮ ಪೂಜ್ಯರಾಗಿರುವಂತಹ ಶ್ರೀಮಠಕ್ಕೆ ಕಳಶ ಪ್ರಾಯದವರಾಗಿರುವಂಥ ಪೀಠದ ಒಡೆಯರಾಗಿರುವಂಥ ಶ್ರೀ ಶಟಸ್ಥಲ ಬ್ರಹ್ಮಿ 108 ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ಪಂಚಕಂತಿ ಹಿರೇಮಠ, ನೆಡಸೇಸಿ ಕುಷ್ಟಗಿ ಗೆಜ್ಜಿಬಾವಿ, ಈ ಪೂಜ್ಯರ ಪರಮ ಪವಿತ್ರವಾಗಿರುವಂತಹ ಜಂಗಮ ಪಾದಕ್ಕೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಗೈಯುತ್ತಾ, ಮತ್ತೋರ್ವ ಪರಮ ಪೂಜ್ಯರಾಗಿರುವಂತಹ ಸದ್ಭಾವನಾ ಯಾತ್ರೆಯ ಮುಖಾಂತರವಾಗಿ ಜನಮಾನಸದೊಳಗ ನೆಲೆ ನಿಂತಿರುವಂತಹ ಅದೆಷ್ಟೋ ಸಂಸಾರವನ್ನು ಸಂರಕ್ಷಣೆಯನ್ನು ಮಾಡಿ, ಅದೆಷ್ಟೋ ತಾಯಂದಿರ ಮುಖದೊಳಗ ನಗೆಯನ್ನು ತರಿಸಿರುವಂತಹ ಪರಮ ಪೂಜ್ಯರಾಗಿರುವಂತಹ ಆಧುನಿಕ ವಿವೇಕಾನಂದರಾಗಿರುವಂಥ ಶ್ರೀ ಶಟಸ್ಥಲ ಬ್ರಹ್ಮಿ ಪರಮ ಪೂಜ್ಯ ಕರಿಬಸವ ಶಿವಾಚಾರ್ಯರ ಪರಮ ಪವಿತ್ರವಾಗಿರುವಂತಹ ಅಡಿದಾವರೆಗಳಿಗೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಗೈಯುತ್ತಾ, ಯಾವತ್ತೂ ಈ ಪುರಾಣ ಕಮಿಟಿಯ ಅಧ್ಯಕ್ಷರೇ, ಸದಸ್ಯರೇ, ಪದಾಧಿಕಾರಿಗಳೇ ತಮ್ಮೆಲ್ಲರಿಗೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಗೈಯುತ್ತಾ, ಈ ಮಹಾಪುರಾಣದೊಳಗೆ ಪ್ರತಿನಿತ್ಯವೂ ಕೂಡ ತಮ್ಮ ಸುಮಧುರ ಸುಕೋಮಲವಾಗಿರುವಂಥ ಕಂಠದಿಂದ ಸಂಗೀತದ ಸುದೆಯನ್ನು ತಮ್ಮೆಲ್ಲರ ಮನಮುಟ್ಟುವಂತೆ ಉಣಬಡಿಸುತ್ತಾ ಬಂದಿರುವಂಥ ಈ ಕನ್ನಡ ನಾಡು ಕಂಡ ಖ್ಯಾತ ಅಪರೂಪದ ಯುವಗಾಯಕೋತ್ತಮರು, ಆತ್ಮೀಯರೂ ಆಗಿರುವಂಥ ಆಶ್ರಮದ ಗುರುಬಂಧುಗಳಾಗಿರುವಂಥ ಶ್ರೀಯುತ ಮಂಜುನಾಥ ತೇರದಾಳ ಅವರಿಗೂ ಕೂಡ ಶರಣೆಂದು, ಈ ಮಹಾಪುರಾಣದೊಳಗೆ ತಮ್ಮೆಲ್ಲರಿಗೂ ಕೂಡ ಬಹಳ ಚಿರಪರಿಚಿತರಾಗಿ 10-14 ವರ್ಷಗಳ ಪರ್ಯಂತರವಾಗಿ ಶ್ರೀಮಠದೊಳಗೆ ಬಿಟ್ಟು ಬಿಡದೆ ಸೇವೆಯನ್ನು ಸಲ್ಲಿಸುತ್ತಾ ಪೂಜ್ಯರ ಕೃಪೆಗೆ ಪಾತ್ರರಾಗಿರುವಂತಹ ಈ ನಾಡು ಕಂಡ ಖ್ಯಾತ ಅಪರೂಪದ ತಬಲಾ ಪಟುಗಳು, ತಬಲಾ ಚತುರರು, ತಬಲಾವಾದನದೊಳಗೆ ವಿದ್ವನ್ಮಣಿಯನ್ನು, ವಿದ್ವತ್ತನ್ನು ಸಾಧಿಸಿರುವಂತಹ
ಆಶ್ರಮದ ಹಿರಿಯ ಗುರುಬಂಧುಗಳಾಗಿರುವಂಥ ಆತ್ಮೀಯರಾಗಿರುವಂಥ ಶ್ರೀಯುತ ಗಜಾನಂದ ಹುಗಾರ್ ಅವರಿಗೂ ಕೂಡ ಶರಣೆಂದು, ಈ ಕಾರ್ಯಕ್ರಮದ ಧ್ವನಿವರ್ಧಕದ ಸೌಂಡ್ ಸಿಸ್ಟಮಿನ ಸೇವೆಯನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಬರ್ತಾ ಇರುವಂಥ ನಮ್ಮವರೇ ಆಶ್ರಮದ ಗುರುಬಂಧುಗಳು ಸಹೋದರರಾಗಿರುವಂಥ ವೀರೇಶ್ ಕುಮಾರ್ ಬರದೂರ್ ಹಿರೇಮಠ್ ಅವರಿಗೂ ಕೂಡ ಶರಣೆಂದು, ಒಟ್ಟಾರೆಯಾಗಿ ಅವರಿವರೆನ್ನದೆ ನೆಡಸೇಸಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸರ್ವ ಶರಣ ತಂದೆ ತಾಯಿಗಳೇ, ಗುರು ಹಿರಿಯರೇ, ಯುವಕ ಮಿತ್ರರೇ, ಅಕ್ಕ ತಂಗಿಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಂತರಾತ್ಮದೊಳಗ ಬೆಳಗುವಂತಹ ಪರಮಾತ್ಮನ ಚಿಜ್ಯೋತಿಗೆ ಶರಣು ಶರಣಾರ್ಥಿಗಳು. ಪುರಾಣ ಪ್ರಾರಂಭೆ ಪೂರ್ವ ಕಥಾನುಸಾರ ನೇರವಾಗಿ ಪುರಾಣದ ವಿಷಯಕ್ಕೆ ಹೋಗುವಂಥದ್ದು ಅಂದ್ರೆ, ನಿನ್ನೆ ದಿನ ಗೆಜ್ಜಿಬಾವಿಯ ಮಠದೊಳಗ ಚನ್ನಬಸವ ತಾತನವರು ಬಂದಿರುವಂತಹ ಸಾವಿರಾರು ಭಕ್ತರಿಗೆ ಕರಿಬಸವ ತಾತನವರ ಅಮೋಘವಾಗಿರುವಂತಹ ಲೀಲೆಗಳನ್ನು ಹೇಳ್ತಾ ಬಂದರು. ತಾತನವರು ಯಾವ ರೀತಿಯಾಗಿ ಲೀಲೆಗಳನ್ನು ಮಾಡಿ ಅನೇಕ ಜನರ ಭಕ್ತರ ರೋಗ ರುಜಿನ ರಂಜನೆಗಳನ್ನೆಲ್ಲ ಕಳೆದು ಅವರ ಮನೆಯೊಳಗ ಯಾವ ರೀತಿಯಾಗಿ ನೆಲೆಸಿದರು ಅನ್ನುವಂಥದ್ದನ್ನು ಇಲ್ಲಿ ಚನ್ನಬಸವ ತಾತನವರು ಸಾವಿರಾರು ಜನ ಸದ್ಭಕ್ತರನ್ನು ಆ ಗೆಜ್ಜಿಬಾವಿಯ ಮಠದೊಳಗೆ ಕೂಡಿಸಿಕೊಂಡು ತಾತನವರ ಲೀಲೆಗಳನ್ನು ಹೇಳ್ತಾ ಇದ್ರು. ತಾತನವರನ್ನು ಕಂಡ್ರೆ, ಕರಿಬಸವ ತಾತನವರನ್ನು ಕಂಡ್ರೆ ಉಗ್ರವಾಗಿರುವಂಥ ವ್ಯಾಘ್ರ ಹುಲಿಯೂ ಕೂಡ ತಣ್ಣಗಾಗಿ ಬಿಡುತ್ತೆ. ಅಂತಹ ಒಂದು ಅಮೋಘವಾಗಿರುವಂತಹ ಶಕ್ತಿ ಯಾರೊಳಗೆ ಇತ್ತು ಅಂದ್ರೆ ಕರಿಬಸವ ತಾತನವರೊಳಗಿತ್ತು ಅಂತೇಳಿ ಭಕ್ತರ ಹೃದಯದೊಳಗ, ಭಕ್ತರ ಜನಮಾನಸದೊಳಗ ಕರಿಬಸವ ತಾತನವರ ಅಮೋಘವಾಗಿರುವಂತಹ ಲೀಲೆಗಳನ್ನು ಬಹಳ ಸುವ್ಯವಸ್ಥಿತವಾಗಿ ತಿಳಿಸ್ತಾ ಬರುತ್ತಾರೆ. ಅಷ್ಟೇ ಅಲ್ಲ, ತಾತನವರ ಅಮೋಘವಾಗಿರುವಂಥ ಈ ಲೀಲೆ ಪವಾಡಗಳನ್ನು ನೋಡಿರುವಂತಹ ಆ ಗೆಜ್ಜೆಬಾವಿಯೊಳಗ ಸದ್ಭಕ್ತ ಸುಶೀಲ ಸಂಪನ್ನರು ಕೊಡುಗೈ ದಾನಿಗಳಾಗಿರುವಂತಹ ಗಂಗಪ್ಪ ಗೌಡ ಅನ್ನುವಂತಹ ಒಬ್ಬ ಭಕ್ತ ತಾತನವರಿಗಾಗಿ ಮಠವನ್ನು ಕಟ್ಟಿಕೊಟ್ಟನಂತ. ತಾತನವರು, ಕರಿಬಸವ ತಾತನವರು ಇಲ್ಲೇ ನಿಲ್ಲಲಿ, ಇಲ್ಲಿರುವ ಭಕ್ತರನ್ನೆಲ್ಲ ಉದ್ಧರಿಸಲಿ ಎನ್ನುವಂತಹ ಸದಾಶಯದಿಂದ ಇಲ್ಲಿ ಮಠವನ್ನು ಕಟ್ಟಿಕೊಟ್ಟ ಅನ್ನುವಂತಹ ಅನೇಕ ತರಹದ ಇತಿಹಾಸಗಳನ್ನು ಇಲ್ಲಿ ಚನ್ನಬಸವ ತಾತನವರು, ಕರಿಬಸವ ತಾತನವರ ಅಮೋಘವಾಗಿರುವಂತಹ ಮಹತ್ತರವಾಗಿರುವಂತಹ ವಿಷಯಗಳನ್ನು ಅಲ್ಲಿರುವಂತಹ ಸದ್ಭಕ್ತರಿಗೆಲ್ಲ ತಿಳಿಸ್ತಾ ಬರುತ್ತಾರೆ. ಈಗ ತಾತನವರು ಅನೇಕ ಜನ ಭಕ್ತರಿಗೆ ಉಪದೇಶವನ್ನು ಮಾಡ್ತಾ 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 ಆ ಗೆಜ್ಜಿಬಾವಿಯ ಮಠದೊಳಗ ಇರುವಂಥ ಸಮಯದೊಳಗ ಏನಾಗತ್ತ ಅಂದ್ರೆ, ಆ ಗೆಜ್ಜಿಬಾವಿಯೊಳಗ ಸಿದ್ದನಗೌಡ ಅನ್ನುವಂಥವ ಒಬ್ಬ ಆ ಗೆಜ್ಜಿಬಾವಿಯೊಳಗ ಸಿದ್ದನಗೌಡ ಅನ್ನುವಂತಹ ಒಬ್ಬ ವ್ಯಕ್ತಿ ಮಠದ ಹೊಲವನ್ನು ಇನ್ನೊಬ್ಬರಿಗೆ ಮಾಡಾಕ ಕೊಟ್ಟು ಆ ಹೊಲದ ಆದಾಯವನ್ನು, ಆ ಹೊಲದ ಸಂಪತ್ತನ್ನು ತಾಣ ಸ್ವೀಕಾರ ಮಾಡ್ತಾ ಇದ್ದ. ಇದು ಆ ಊರಿನ ಕೆಲವೊಂದಿಷ್ಟು ಜನ ಹಿರಿಯರಿಗೆ ಗೊತ್ತಾಗತ್ತಂತ. ಅವಾಗ ಸಿದ್ದನಗೌಡನನ್ನು ಕರೆದು ಹೇಳ್ತಾರಂತ, ತಮ್ಮ ಹಾಗೆ ಮಾಡಬೇಡಪ್ಪ, ಅದು ಚನ್ನಬಸವ ತಾತನವರ ಸಂಪತ್ತು, ಅದು ಅವರ ಹೊಲ, ಅದು ತಾತನವರ ಹೊಲ. ಆ ಹೊಲದೊಳಗೆ ಏನ ಲಾಭ ಬರಲಿ, ಏನ ನಷ್ಟ ಬರಲಿ, ಅದು ಮಠಕ್ಕೆ ಸೇರಬೇಕಾಗಿರುವಂಥದ್ದು. ಅದನ್ನು ಸಂಸಾರಸ್ಥನಾಗಿರುವಂತಹ ನೀನು ಮನೆಗೆ ಬಳಸಿಕೊಂಡರೆ ಅದು ಮುಂದೆ ಶಾಪವಾಗತ್ತ, ಬ್ಯಾಡಪ್ಪ. ಆಗ ತಾತನವರ ಹೊಲದ ಸಂಪತ್ತನ್ನು ಬಳಸ್ಕೊಳಕ್ಕೆ ಹೋಗಬೇಡ ಅಂತೇಳಿ ಆ ಗೆಜ್ಜೆಬಾವಿಯ ಗ್ರಾಮದೊಳಗೆ ಅನೇಕ ಜನ ಹಿರಿಯರು ಆ ಸಿದ್ದನಗೌಡನಿಗೆ ಹೇಳಿದರೂ ಕೂಡ ಆ ಸಿದ್ದನಗೌಡ ಏನು ಕೇಳಲಿಲ್ಲ. ಆವಾಗ ತಾತನವರ ಲೀಲೆಯನ್ನು, ತಾತನವರ ಶಕ್ತಿಯನ್ನು ತಾತ್ಸಾರ ಮಾಡಿ ಮಠದ ಹೊಲದೊಳಗೆ ಬರುವಂತಹ ಆದಾಯವನ್ನು ತಾನ ಸ್ವೀಕಾರ ಮಾಡ್ತಾ ಇದ್ದ. ಇನ್ನೊಬ್ಬರಿಗೆ ಹೊಲ ಮಾಡಕ್ಕೆ ಕೊಟ್ಟು ಅಲ್ಲಿ ಬರುವಂತಹ ಆದಾಯವನ್ನು ತಾನ ಸ್ವೀಕಾರ ಮಾಡಕ್ಕತ್ತ. ಹೀಗಿರುವಂತಹ ಸಮಯದೊಳಗೆ ಊರಿನ ಗುರು ಹಿರಿಯರೆಲ್ಲ ತಾತನವರ ಹತ್ರ ಬರ್ತಾರೆ. ಚನ್ನಬಸವ ತಾತನವರ ಹತ್ರ ಬಂದು ಹೇಳ್ತಾರೆ, ಯಪ್ಪ, ಆ ಸಿದ್ದನಗೌಡ
ನಿಮ್ಮ ಮಠದ ಹೊಲವನ್ನು ಇನ್ನೊಬ್ಬರಿಗೆ ಮಾಡಾಕ ಕೊಟ್ಟು ಅಲ್ಲಿ ಬರುವಂತಹ ಆದಾಯವನ್ನು ತನ್ನ ಸಂಸಾರಕ್ಕೆ ಬಳಸ್ಕೊಳ್ಳಾಕತ್ತಾನ, ತಾಣ ತೆಗೆದುಕೊಳ್ಳಾಕತ್ತಾನ. ಒಂದಿಷ್ಟು ಆ ಸಿದ್ದನಗೌಡನಿಗೆ ಕರೆದು ಬುದ್ಧಿ ಮಾತು ಹೇಳ್ರಿ ಅಂತೇಳಿ ಚನ್ನಬಸವ ತಾತನವರಿಗೆ ಆ ಗೆಜ್ಜೆ ಬಾವಿಯ ಊರೊಳಗಿರುವಂಥ ಗುರು ಹಿರಿಯರೆಲ್ಲ ಹೇಳಿದಾಗ ಅವಾಗ ತಾತನವರು ಅಂತಾರಂತ, ಅವರು ಮಾಡಿರುವಂತಹ ಕರ್ಮವನ್ನು ಅವರು ಅಂತಾರಪ್ಪ, ನಾವೇನೂ ಮಾಡೋಕ್ಕಾಗೋದಿಲ್ಲ, ಅದು ಸಮಾಜದ ಸಂಪತ್ತು. ಮಠದ ಹೊಲ, ಮಠದ ಆಸ್ತಿ ಅಂದ್ರೆ ಅದು ಸಮಾಜದ ಸಂಪತ್ತು. ಅದನ್ನು ಯಾರಾದರೂ ಬಳಕೆ ಮಾಡಿಕೊಂಡ್ರು ಅಂದ್ರೆ ಅವರ ಕರ್ಮವನ್ನು ಅವರು ಉಂತಾರ ಅಂತೇಳಿ ತಾತನವರು ಬಂದಿರುವಂಥ ಹಿರಿಯರ ಮುಂದೆ ಈ ಮಾತನ್ನು ಹೇಳಿ ಸುಮ್ಮನೇ ಆಗಿಬಿಟ್ಟು. ಸುಮ್ಮನಾಗಿ ಒಂದಿಷ್ಟು ದಿನಗಳ ಪರ್ಯಂತರವಾಗಿ ಕಳೆಯಿತು. ಹೀಗಿರುವಂಥ ಸಮಯದೊಳಗೆ ಮಠದ ಆದಾಯವನ್ನು, ಮಠದ ಹೊಲದಿಂದ ಬರುವಂಥ ಆದಾಯವನ್ನು ಏನು ತಾನ ಬಳಸಿಕೊಳ್ತಾ ಇದ್ನಲ್ಲ ಸಿದ್ದನಗೌಡನ